ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶದ ಭಾಗ ಯಾವುದೆಂದರೆ, ದೇವರು ನನ್ನ ಜೀವಿತದಲ್ಲಿ ಮಾಡಿದ ಸಾಕ್ಷಿಯ ಭಾಗ 4, ಇದರಲ್ಲಿ 3ನೇ ವಿಷಯ. ಸಾಕ್ಷಿಯ ಭಾಗ 4, ಇದರಲ್ಲಿ 3ನೇ ವಿಷಯ ಹಾಗೂ ಕೊನೆಯ ವಿಷಯವಾಗಿದೆ. ಮಂತ್ರ, ತಂತ್ರ, ಜ್ಯೋತಿಷಗಳಲ್ಲಿ ರಕ್ಷಣೆ ಇಲ್ಲದಿರುವ ಬಗ್ಗೆ. ಈ ಸಂದೇಶವನ್ನು ಪ್ರಾರಂಭಿಸುವ ಮುನ್ನ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವೂ ಈ ಸಮಯವೂ ನಿಮ್ಮಿಂದ ನೇಮಕವಾದದ್ದು. ನನ್ನನ್ನು ಬಿಟ್ಟು ನೀವು ಏನೂ ಮಾಡಲಾರಿರಿ ಎಂಬುದಾಗಿ ಹೇಳಿದ್ದೀರಿ. ಹೌದು ಸ್ವಾಮಿ, ನಿಮ್ಮ ಪ್ರೀತಿ, ಕರುಣೆ, ಸಹಾಯ ಇಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲ. ಹಾಗೆ ನೀವು ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳ 4ನೇ ಭಾಗ, ಅದರಲ್ಲಿ 3ನೇ ವಿಷಯ ಹಾಗೂ ಕೊನೆಯ ವಿಷಯವನ್ನು ನನ್ನ ಸಹೋದರ ಸಹೋದರಿಯರಿಗೆ ತಿಳಿಸಲು ನೀವು ಸಹಾಯ ಮಾಡ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ. ಹೇರಳವಾಗಿ ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿ ತಂದೆಯೇ. ನನ್ನ ಸಹೋದರ ಸಹೋದರಿಯರೇ, ಈ ಧ್ವನಿಯನ್ನು ಕೇಳುತ್ತಿರುವ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಒಂದು ವಚನಗಳನ್ನು ಓದಿಕೊಳ್ಳೋಣ. ಯೆಶಾಯ 2ನೇ ಅಧ್ಯಾಯ 22ನೇ ವಾಕ್ಯ. ಯೆಶಾಯ 2:22. ಉಸಿರು ಮೂಗಿನಲ್ಲಿರುವ ತನಕ ಬದುಕುವ ನರ ಮನುಷ್ಯನನ್ನು ಬಿಟ್ಟು ಬಿಡಿರಿ, ಅವನು ಯಾವ ಗಣನೆಗೆ ಬಂದಾನು. ಉಸಿರು ಮೂಗಿನಲ್ಲಿ ಇರುವ ತನಕ ಬದುಕುವ ಮನುಷ್ಯನನ್ನು ಬಿಟ್ಟು ಬಿಡಿರಿ, ಅವನು ಯಾವ ಗಣನೆಗೆ ಬಂದಾನು. ಹೌದು ಸ್ವಾಮಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ ಜೀವ ಶ್ವಾಸವನ್ನು ಮೂಗಿನ ಮೂಲಕ ಊದಿದನು. ಯಾವಾಗ ಆ ಮೂಗಲ್ಲಿ ಉಸಿರಾಡುವ ಗಾಳಿ ನಿಂತು ಹೋಗುವುದೋ ಅಲ್ಲಿಗೆ ಅವನ ಜೀವಮಾನವೆಲ್ಲವೂ ಮುಗಿದು ಹೋದ ಹಾಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅವನು ಬಿಟ್ಟು ಬಿಡಿರಿ, ಯಾವ ಗಣನೆಗೆ ಬಂದಾನು. ಆದಿಕಾಂಡ 3ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಕೂಡ ನಾವು ಓದುವಾಗ, ಮನುಷ್ಯನನ್ನು ಸೃಷ್ಟಿಸಿ ನೀನು ಮಣ್ಣಿನಿಂದ ಬಂದವನು, ಮಣ್ಣಿಗೆ ಹೋಗು ಎಂಬುದಾಗಿ ಒಂದು ಶಾಪವನ್ನು ಕೊಡ್ತಾ ಇದ್ದಾರೆ. ಅದೇ ಪ್ರಕಾರ ಮಣ್ಣಾಗಿ ಹೋಗುವಂಥ ಮನುಷ್ಯ, ಮೂಗಿನಲ್ಲಿ ಉಸಿರಾಡುವಂಥ ಮನುಷ್ಯ, ಉಸಿರು ನಿಂತು ಹೋದ ಮೇಲೆ ಅವನ ಎಲ್ಲ ವಿಷಯಗಳು ಮುಗಿದು ಹೋದ ತನಕ ಅವನನ್ನು ಬಿಟ್ಟು ಬಿಡಿರಿ ಎಂಬುದಾಗಿ. ಹೀಗಿರುವಾಗ ಈ ಮನುಷ್ಯನಿಗೆ ಬರುವಂಥ ಕಷ್ಟ, ಸಂಕಟ, ದುಃಖಗಳಲ್ಲಿ ಉಸಿರು ನಿಂತಾಗ ಸತ್ತು ಹೋಗುವಂಥ ಮನುಷ್ಯನನ್ನು ರಕ್ಷಿಸಲು ಸಾಧ್ಯವೇ? ಖಂಡಿತವಾಗಿಯೂ ಇಲ್ಲ. ಈ ಮಾಯ, ಮಂತ್ರ, ಜ್ಯೋತಿಷ ಮಾಡೋರು ಕೂಡ, ಅವರು ಕೂಡ ಉಸಿರಾಡುವವರೇ, ಅವರು ಕೂಡ ಸತ್ತು ಹೋಗುವವರೇ, ಅವರು ಕೂಡ ಮನುಷ್ಯರಾಗುವರೇ, ಮಣ್ಣಾಗುವರೇ. ಹಾಗಿರುವಾಗ ಇತರರನ್ನು ರಕ್ಷಿಸಲು ಹೇಗೆ ಸಾಧ್ಯ? ಒಂದು ವೇಳೆ ಅವರು ಇತರರನ್ನು ರಕ್ಷಿಸುವುದಾದರೆ ಅವರನ್ನೇ ಅವರು ಯಾಕೆ ರಕ್ಷಿಸಿಕೊಳ್ಳಬಾರದು? ಅವರನ್ನು ಅವರು ರಕ್ಷಿಸಿಕೊಂಡಿದ್ದಾರೆಯೇ? ಇಲ್ಲ. ಅವರ ಸ್ಥಿತಿಗತಿಗಳನ್ನು ನೋಡಿದಾಗ ಬಹಳ ಒಂದು ಹೀನ ಸ್ಥಿತಿಯಲ್ಲಿ ಇರುವಂಥ ಮನುಷ್ಯರು ಇವರಾಗಿದ್ದಾರೆ. ಆದುದರಿಂದ ಮೂಗಿನಲ್ಲಿ ಉಸಿರಾಡುವ ಮನುಷ್ಯನನ್ನು ರಕ್ಷಿಸೋಕ್ಕೆ ಸಾಧ್ಯವೇ ಇಲ್ಲ. ಆಗ ನಾವು ಯಾರನ್ನು ನಂಬಬೇಕು? ಮೂಗಿನಲ್ಲಿ ಉಸಿರಾಡದ ಅಂಥ ಒಂದು ಶಕ್ತಿಯನ್ನು ನಾವು ನಂಬಬೇಕೆಂಬುದಾಗಿ ವಾಕ್ಯದ ಅರ್ಥವು ನಮಗೆ ತಿಳಿಸಲ್ಪಡುತ್ತದೆ. ಆವಾಗ ಮೂಗಿನಲ್ಲಿ ಉಸಿರಾಡದಂಥ ಶಕ್ತಿ, ಆ ಬದುಕುವ ಶಕ್ತಿ ಯಾವುದು? ನನ್ನ ಪ್ರಿಯರೇ, ಸರ್ವವನ್ನು ಸೃಷ್ಟಿ ಮಾಡಿದಂಥ ಆತನೇ ಸರ್ವಶಕ್ತನಾದಂಥ ದೇವರಾಗಿದ್ದಾನೆ. ಆತನನ್ನೇ ನಾವು ನಂಬಬೇಕು ಹೊರತು ಸತ್ತು ಮಣ್ಣಿಗೆ ಮಣ್ಣಾಗಿ ಧೂಳಾಗಿ ಹೋಗುವಂಥ ಈ ಮನುಷ್ಯನು ಮಾಡುವಂಥ ಕ್ರಿಯೆಗಳನ್ನು ಯಾವಾಗಲೂ ನಂಬಕ್ಕೆ ಹೋಗಬಾರದು. ಅವರಲ್ಲಿ ಭರವಸೆ ಇಡಬಾರದು. ಮೂಗಿನಲ್ಲಿ ಉಸಿರಾಡುವವನಿಗೆ ಖಂಡಿತವಾಗಿಯೂ ಯಾವ ಮನುಷ್ಯನೇ ಆಗಲಿ ಮನುಷ್ಯರನ್ನು ರಕ್ಷಿಸಲಿಕ್ಕೆ ಸಾಧ್ಯವೇ ಇಲ್ಲ.
ಆದರೆ ಇವರು ಒಂಥರ ನಾಟಕವಾಡಿಕೊಂಡು ಅವರ ಸ್ವಂತ ಗಂಡ ಹೆಂಡತಿ ಮಕ್ಕಳು ಅವರ ಜೀವನವನ್ನು ಸಾಗಿಸಲಿಕ್ಕೆ ಇತರರನ್ನು ಮೋಸ ಮಾಡುತ್ತಾ ಹೋಗುವುದೇ ಇವರ ಕೆಲಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವರು ಮದ್ಯಪಾನ ಮಾಡುವುದಿಲ್ಲವೇ? ಕೆಟ್ಟದ್ದು ಬಯಸುವುದಿಲ್ಲವೇ? ಹೀಗಿರುವಾಗ ಮಂತ್ರ ತಂತ್ರ ಜ್ಯೋತಿಷಗಳಿಂದ ಇತರರನ್ನು ರಕ್ಷಿಸಲು ಸಾಧ್ಯವೇ ಇಲ್ಲ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಜ್ಯೋತಿಷ ಮಾಯಾ ಮಂತ್ರ ತಂತ್ರಗಳನ್ನು ಮಾಡುವವರು ಇವರು ಪ್ರತಿ ದಿವಸ ಮದ್ಯಪಾನ ಮಾಡುವವರಾಗಿದ್ದಾರೆ. ಅದರ ಜೊತೆಯಲ್ಲಿ ಗಾಂಜಾ ಹೊಡೆಯುವವರು ಕೂಡ ಆಗಿದ್ದಾರೆ. ಅದರ ಜೊತೆಯಲ್ಲಿ ಧೂಮಪಾನ ಮಾಡುವವರು ಕೂಡ ಆಗಿದ್ದಾರೆ. ಹೀಗಿರುವಾಗ ಇವರು ದೇವರ ಹೆಸರು ಹೇಳಿಕೊಂಡು ಇತರರನ್ನು ರಕ್ಷಿಸಲು ಸಾಧ್ಯವೇ? ಇವರಲ್ಲೇ ಇಂಥ ಕೆಟ್ಟತನಗಳು ಇರುವಾಗ ಇತರರನ್ನು ಕೆಟ್ಟತನದ ಬಿಡಿಸುವುದು, ಪಾಪದಿಂದ ಬಿಡಿಸುವುದು ಹೇಗೆ ಸಾಧ್ಯ? ಇದು ನಾನು ನನ್ನ ಜೀವಿತದಲ್ಲಿ ಮಾಯಾ ಮಂತ್ರ ಜ್ಯೋತಿಷಗಳಿಗೆ ಹೋದಾಗ ಇವರು ಮದ್ಯಪಾನ ಮಾಡುವಂಥದ್ದು, ಗಾಂಜಾ ಹೊಡೆಯುವಂಥದ್ದು, ಧೂಮಪಾನ ಮಾಡುವಂಥದ್ದು ಪ್ರತಿ ಒಂದು ನಾನು ನನ್ನ ಕಣ್ಣಿನಲ್ಲಿ ಕಂಡಂಥ ವಿಚಾರಗಳು ಸ್ವಾಮಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಅದು ಆಗ ಅರ್ಥವಾಗಲಿಲ್ಲ. ಯಾವಾಗ ದೇವರ ದರ್ಶನವಾಗಿ ದೇವರ ವಿಷಯವನ್ನು ತಿಳಿದುಕೊಂಡು ಬರ್ತಾ ಇರುವಾಗ, ಸತ್ಯ ವೇದ ಅಂದರೆ ಬೈಬಲನ್ನು ಓದಿ ತಿಳಿದುಕೊಂಡು ಬರ್ತಾ ಇರುವಾಗ ಈ ವಿಷಯಗಳೆಲ್ಲ ನನಗೆ ಅರ್ಥವಾಯಿತು. ಇದನ್ನು ತಿಳಿದುಕೊಳ್ಳುವ ಹಾಗೆ ದೇವರು ನನ್ನನ್ನು ಆಶೀರ್ವದಿಸಿದರು. ದೇವರು ನಮಗೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ನಾವೀಗ ಹೋಗೋಣ. ದೇವರು ನಮಗೆ ಸ್ತೋತ್ರವಾಗಲಿ. ಯೆಶಾಯ 44ನೇ ಅಧ್ಯಾಯ 25 ಮತ್ತು 26ನೇ ವಚನಗಳನ್ನು ನೋಡಿಕೊಳ್ಳೋಣ. ನಾನು ಕೊಚ್ಚಿಕೊಳ್ಳುವವರ ಶಕುನಗಳನ್ನು ನಿರರ್ಥಕಪಡಿಸಿ, ಕಣಿ ಹೇಳುವವರನ್ನು ಮರಳುಗೊಳಿಸಿ, ಜ್ಞಾನಿಗಳನ್ನು ಹಿಂದಕ್ಕೆ ತಳ್ಳಿ, ಅವರ ತಿಳುವಳಿಕೆಯನ್ನು ಹುಚ್ಚುತನವಾಗ ಮಾಡಿ, ನನ್ನ ಸೇವಕನ ಮಾತನ್ನು ಸ್ಥಾಪಿಸಿ, ನನ್ನ ದೂತರ ಮಂತ್ರಾಲೋಚನೆಯನ್ನು ನೆರವೇರಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಲ್ಲಿ ಈ ವಚನವನ್ನು ನಾವು ಗಮನಿಸುವಾಗ ಈ ಮಾಯಾ ಮಂತ್ರ ಜ್ಯೋತಿಷ ಮಾಡೋರು ಅವರನ್ನೇ ಕೊಚ್ಚಿಕೊಳ್ಳೋರಾಗಿದ್ದಾರೆ. ಅವರನ್ನೇ ಅಂದರೆ ನಾನು ನಿಮ್ಮನ್ನು ಏನು ಮಾಡ್ತೇನೆ, ಗುಣಪಡಿಸ್ತೇನೆ, ನಾನು ನಿಮ್ಮನ್ನು ರಕ್ಷಣೆ ಕೊಡ್ತೇನೆ, ನಿಮಗೆ ಸಹಾಯ ಮಾಡ್ತೇನೆ, ನಿಮ್ಮ ಎಲ್ಲ ಕಷ್ಟ ಸಂಕಟಗಳನ್ನು ನಾನು ನಿವಾರಣೆ ಮಾಡ್ತೇನೆ ಎಂಬುದಾಗಿ ಇವರು ಕೊಚ್ಚಿಕೊಳ್ಳೋರಾಗಿದ್ದಾರೆ. ಅಂಥವರ ಶಕುನಗಳನ್ನು, ಅಂಥವರ ಜ್ಯೋತಿಷ ಮಾಯಾ ಮಂತ್ರಗಳನ್ನು, ಕಣಿ ಹೇಳುವವರನ್ನು ದೇವರು ಮರಳುಗೊಳಿಸ್ತಾರಂತೆ. ಅಂದರೆ ಅವರನ್ನು ಅವರೇ ಕೊಚ್ಚಿಕೊಳ್ಳುವ ಹಾಗೆ, ಅವರನ್ನು ಅವರೇ ಮೇಲಕ್ಕೆ ಏರಿಸಿಕೊಳ್ಳುವ ಹಾಗೆ ಇಂಥ ಜ್ಞಾನಿಗಳನ್ನು ದೇವರು ಹಿಂದಕ್ಕೆ ತಳ್ಳಿಬಿಡುವವರಾಗಿದ್ದಾರೆ. ಇಂಥ ಜ್ಞಾನಿಗಳನ್ನು ಹೇಗೆ ದೇವರು ತಳ್ಳಿಬಿಡುವವರಾಗಿದ್ದಾರೆ ಅಂದರೆ, ದೇವರು ಯಾರನ್ನು ಆಯ್ದುಕೊಳ್ಳುತ್ತಾರೋ ಅವರಿಗೆ ಈ ಸತ್ಯಾಂಶವನ್ನು ತಿಳಿಯಪಡಿಸುವವರಾಗಿದ್ದಾರೆ. ಅಂಥವರ ಈ ಸೈತಾನನ ಕಾರ್ಯವು ನೆರವೇರದ ಹಾಗೆ ಮಾಡಿ, ಅದನ್ನು ಹುಚ್ಚುತನವಾಗ ಮಾಡಿ, ತನ್ನ ಸೇವಕನ ಮಾತನ್ನು ಸ್ಥಾಪಿಸಿ, ಅಂದರೆ ತಂದೆಯ ದೇವರು ಯೇಸು ಕ್ರಿಸ್ತನನ್ನು ಭೂಲೋಕಕ್ಕೆ ಕಳಿಸಿದಾಗ ಆ ಯೇಸು ಕ್ರಿಸ್ತರ ಬಾಯಿಯಲ್ಲಿ ನುಡಿಸಿದ ಮಾತೇ ನೆರವೇರುವ ಹಾಗೆ ಮಾಡೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈ ಜ್ಯೋತಿಷ ಮಾಯಾ ಮಂತ್ರ ಮಾಡಿ ಜನರನ್ನು ಮೋಸಗೊಳಿಸುವುದನ್ನು ಈ ತಂದೆಯಾದ ದೇವರು ಯೇಸು ಕ್ರಿಸ್ತರ ಮುಖಾಂತರ ನಿಲ್ಲಿಸುವವರಾಗಿದ್ದಾರೆ. ಅವರ ಮುಖಾಂತರ ಈ ಮಂತ್ರಾಲೋಚಕರನ್ನು, ಅವರನ್ನು ತನ್ನನ್ನು ತಾನೇ ಹೆಚ್ಚಿಸಿಕೊಳ್ಳುವವರನ್ನು ಹುಚ್ಚುತನವಾಗ ಮಾಡಿ ದೇವರೇ ಅವರನ್ನು ಹಿಂದಕ್ಕೆ ತಳ್ಳುವವರಾಗಿದ್ದಾರೆ. ಅದುವೇ ಇವತ್ತು ನನ್ನ ಜೀವಿತದಲ್ಲಿ ಕೂಡ ನಡೆದು ಹೋಗಿದ್ದು. ಹೀಗೆ ಬೇಕಾದಷ್ಟು ಮಾಯಾ ಮಂತ್ರ ಜ್ಯೋತಿಷಗಳನ್ನು ನಂಬಿ ಅವರಿಗೆ ಬೇಕಾದ ಹಣವನ್ನು ಖರ್ಚು ಮಾಡಿ ಎಲ್ಲಿಯೂ ರಕ್ಷಣೆ ಸಿಗಲಿಲ್ಲ. ಕೊನೆಗೆ ನಾನು ಹಿಂದೆ ಹೇಳಿದ ಹಾಗೆ
ದೇವಾಲಯಕ್ಕೆ ಹೋದಾಗ, ಅಂದರೆ ಚರ್ಚಿಗೆ ಹೋದಾಗ 1995 ಇಸವಿಯಲ್ಲಿ ಈ ವಿಷಯಗಳನ್ನೆಲ್ಲ ತಿಳಿದುಕೊಂಡಾಗ ಅಲ್ಲಿ ಗೊತ್ತಾಯಿತು, ಇವರು ಮೂಗಿನಲ್ಲಿ ಉಸಿರಾಡುವವರು, ಸತ್ತು ಮಣ್ಣಿಗೆ ಮಣ್ಣಾಗಿ ಹೋಗುವರು, ಇವರು ಬರೀ ಮೋಸ ಮಾಡಿ ವಂಚನೆ ಮಾಡಿ ಜೀವನವನ್ನು ಸಾಗಿಸುವವರಾಗಿದ್ದಾರೆ. ಸುಳ್ಳು ಹೇಳಿ ಇವರಿಂದ ಖಂಡಿತವಾಗಿ ಮನುಷ್ಯರನ್ನು ರಕ್ಷಣೆ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ದೇವರು ನನಗೆ ಕೇರಳದಲ್ಲಿ ತಿಳಿಯಪಡಿಸಿದರು. ದೇವರ ನಮಗೆ ಸ್ತೋತ್ರವಾಗಲಿ. ಅದರ ಮೇಲೆ ಸತ್ಯವೇದವನ್ನು ಓದುತ್ತಾ ಬರುವಾಗಲೂ ಈ ವಿಷಯಗಳನ್ನು ತಿಳಿದುಕೊಳ್ಳುವಂತೆ ದೇವರು ನನ್ನನ್ನು ಹೇರಳವಾಗಿ ಆಶೀರ್ವದಿಸಿದರು. ಹಾಗೆ ಆ ಯೇಸು ಕ್ರಿಸ್ತರ ಮಾತು ತಿಳಿದುಕೊಂಡಾಗ ಈ ಎಲ್ಲವನ್ನು ಈ ಜ್ಯೋತಿಷ ಮಾಯ ಮಂತ್ರವನ್ನು, ಈ ಸೈತಾನ ಕಾರ್ಯವನ್ನು ಬಿಟ್ಟು ದೇವರನ್ನೇ ಹಿಂಬಾಲಿಸಿದಾಗ ಇವತ್ತು ಇದರಿಂದ ಬಿಡುಗಡೆಯಾಗಿ ಆನಂದಮಯ ಜೀವನ ನಡೆಸಲು ಸಾಧ್ಯವಾಯಿತು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆದ್ದರಿಂದ ನಮ್ಮ ಜೀವಿತದಲ್ಲಿ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಖಂಡಿತವಾಗಿಯೂ ಮಾಯಾ ಮಂತ್ರ ಜ್ಯೋತಿಷಕ್ಕೆ ಹೋಗದೇ ಇರೋದು ಬಹಳ ಉತ್ತಮ. ಸರ್ವ ಸೃಷ್ಟಿಕರ್ತನಾದ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಅವರನ್ನೇ ನಾವು ಹಿಂಬಾಲಿಸಿ ನಡೆಯಬೇಕು. ಅವರ ಮಾತನ್ನೇ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಡೆದಾಗ ನಮಗೆ ಶಾಂತಿ ಸಮಾಧಾನ ಬಹಳವು ನಮ್ಮ ಆರೋಗ್ಯಕ್ಕೂ ಉತ್ತಮವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದೆ ಯೆಶಾಯ 51ನೇ ಅಧ್ಯಾಯ 12ನೇ ವಾಕ್ಯವನ್ನು ನಾವು ನೋಡೋದಾದರೆ, ಯೆಶಾಯ 51:12, ನಾನೇ ನಿನ್ನನ್ನು ಸಂತೈಸುವವನಾಗಿಯೂ ಇರುವಲ್ಲಿ ಮೃತ್ಯ ಮನುಷ್ಯನಿಗೆ ಹುಲ್ಲಿನ ಗತಿಗೆ ಬರುವ ನರ ಜನ್ಮದವರಿಗೆ ಭಯಪಡುವ ನೀನು ಎಂಥವನು. ದೇವರ ನಮಗೆ ಸ್ತೋತ್ರವಾಗಲಿ. ಈ ದೇವರ ವಾಕ್ಯವು ನಮಗೆ ಬಹಳ ಸಂತೋಷವನ್ನು ನೀಡ್ತಾ ಇದೆ. ನಾನೇ ನಿನ್ನನ್ನು ಸಂತೈಸುವವನಾಗಿರುವಲ್ಲಿ ಅಂದರೆ ದೇವರೇ ನಮ್ಮನ್ನು ಸೃಷ್ಟಿ ಮಾಡಿ ನಮಗೆ ಬೇಕಾಗಿದ್ದನ್ನು ದೇವರೇ ಕೊಟ್ಟು ನಮ್ಮನ್ನು ಸಾಕಿ ಸಲಹೋರಾಗಿದ್ದಾರೆ. ಅದು ಮಾತ್ರವಲ್ಲ, ಪ್ರತಿ ಒಂದರಲ್ಲಿಯೂ ನಮ್ಮನ್ನು ಕೂಡ ಎಲ್ಲ ಕಷ್ಟ ಸಂಕಟಗಳಿಂದ ದೇವರು ಬಿಡುಗಡೆ ಮಾಡೋನಾಗಿದ್ದಾನೆ. ತಾಯಿ ತನ್ನ ಮಗುವನ್ನು ಯಾವ ರೀತಿ ಸಂತೈಸ್ತದೋ ಅದೇ ರೀತಿ ಸರ್ವ ಸೃಷ್ಟಿಕರ್ತನಾದ ದೇವರು ಕೂಡ ನಮ್ಮನ್ನು ಸಂತೈಸುವವನಾಗಿದ್ದಾನೆ. ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಇದು ನಮಗೆ ತಿಳಿಯದು. ನನ್ನ ಸಹೋದರ ಸಹೋದರಿಯರೇ, ದೇವರನ್ನು ಅರಿಯದ ಕಾಲದಲ್ಲಿಯೂ ಕೂಡ ಮೊಟ್ಟ ಮೊದಲಿನಿಂದ ನನ್ನನ್ನು ದೇವರ ದರ್ಶನ ಸಿಕ್ಕುವವರೆಗೂ ಅನೇಕ ಕಷ್ಟ ಸಂಕಟ ದುಃಖಗಳಿಗೆ ವಿರೋಧಿಗಳ ಕೈಯಿಂದ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಹೋಗುವಂಥ ನನ್ನನ್ನು ಕೂಡ ದೇವರು ರಕ್ಷಿಸುತ್ತಾ ಬಂದಿದ್ದಾರೆ. ದೇವರ ದರ್ಶನವಾದ ಮೇಲೆ ಈ ಎಲ್ಲ ವಿಷಯವು ಮೊದಲೇ ದೇವರು ನನ್ನೊಂದಿಗಿದ್ದಾರೆ ಎಂಬುದಾಗಿ ನನಗೆ ಅರ್ಥವಾಯಿತು. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಪ್ರತಿಯೊಬ್ಬರನ್ನು ಕೂಡ ದೇವರು ಸಂತೈಸುವವನಾಗಿದ್ದಾನೆ. ಅದು ದೇವರು ನಮಗೆ ದರ್ಶನ ಕೊಟ್ಟಾಗ ಮಾತ್ರ ನಮಗೆ ಅದು ಗೊತ್ತಾಗುವಂಥ ವಿಚಾರ. ಮೃತ್ಯು ಮನುಷ್ಯನಿಗೆ ಅಂದರೆ ಯಾರಿಗೆ ಇದು? ಹಲ್ಲೆಲೂಯಾ. ಮೃತ್ಯು ಮನುಷ್ಯನಿಗೆ ಹುಲ್ಲಿನ ಗತಿಗೆ ಬರುವ ನರ ಜನ್ಮದವರಿಗೆ ಭಯಪಡುವ ನೀನು ಎಂಥವನು? ಹೀಗಿರುವಾಗ ಈ ಸಾಯುವಂಥ ಮನುಷ್ಯನಾಗಿದ್ದಾನೆ ಈ ಮಾಯಾ ಮಾಟ ಮಂತ್ರ ಜ್ಯೋತಿಷ ಮಾಡುವವನು. ಹಾಗೆ ಹುಲ್ಲಿನ ಗತಿಗೆ ಬರುವ ನರ ಜನ್ಮದವರಿಗೆ ಹುಲ್ಲು ಸ್ವಲ್ಪ ದಿವಸ ಹಸಿರಾಗಿರ್ತದೆ, ಆಮೇಲೆ ಬಿಸಿಲು ಬಂದಾಗ ಒಣಗಿ ಬಾಡಿ ಹೋಗ್ತದೆ, ಬೆಂಕಿ ಬಿದ್ದಾಗ ಅದು ಸುಟ್ಟು ಹೋಗ್ತದೆ. ಇದೇ ಗತಿ ಆಗುವ ಮನುಷ್ಯರಾಗಿದ್ದಾರೆ ಈ ಮಾಯಾ ಮಂತ್ರ ಜ್ಯೋತಿಷ ಮಾಡಿ ಜನರನ್ನು ವಂಚನೆ ಮಾಡುವವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀಗಿರುವಾಗ ನೀನು ಇಂಥವರಿಗೆ ಭಯಪಡುವ ಅಗತ್ಯವೇನು? ದೇವರು ನಮಗೆ ಸ್ತೋತ್ರವಾಗಲಿ. ನಾವು ಇಲ್ಲಿವರೆಗೆ ತಿಳಿದುಕೊಂಡ ಹಾಗೆ ಈ ಸ್ವಲ್ಪ ದಿವಸ ಹಸಿರಾಗಿದ್ದು ಆಮೇಲೆ ಬೇಸಿಗೆಗಾಲ ಬರುವಾಗ ಯಾವ ರೀತಿ ಹುಲ್ಲು ಒಣಗಿ ಹೋಗ್ತದೋ, ಬೆಂಕಿ ಬಿದ್ದಾಗ ಸುಟ್ಟು ಹೋಗ್ತದೋ ಅದೇ ರೀತಿಯಾಗಿದೆ ಇವತ್ತು ಮನುಷ್ಯನ ಜೀವಿತ. ಈ ಮಾಯಾ ಮಂತ್ರ ಜ್ಯೋತಿಷ ಮಾಡಿ ಜನರನ್ನು ಮೋಸಗೊಳಿಸುವವರು ನಾನಾ ರೀತಿಯ ಕಷ್ಟ ಸಂಕಟಗಳಿಗೆ ದುಃಖಕ್ಕೆ ಒಳಪಡಿಸುವವರಾಗಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಖಂಡಿತವಾಗಿ ನಾವು ಅವರಿಗೆ ಭಯಪಡೋ ಅವಶ್ಯವಿಲ್ಲ ಪ್ರಿಯರೇ. ಅವರು ನಮ್ಮ ಹಾಗೆ ಮನುಷ್ಯರೇ, ಅವರನ್ನೂ ದೇವರು ಸೃಷ್ಟಿ ಮಾಡಿದವನೇ. ಅವರು ಕೂಡ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವವರೇ.
ಒಣಗಿದ ಹುಲ್ಲಿನ ಗತಿಯು ಕೂಡ ಅವರದ್ದೇ. ಆದ್ದರಿಂದ ಅವರಿಗೆ ಇತರನ್ನು ರಕ್ಷಿಸಲು ಹೇಗೆ ಸಾಧ್ಯ? ಅದು ಮಾತ್ರವಲ್ಲ, ನಾವು ಹಿಂದಿನ ವಚನದಲ್ಲಿ ಹಿಂದಿನ ವಿಷಯದಲ್ಲಿ ನಾವು ನೋಡಿಕೊಂಡಿದ್ದೇವೆ. ಮದ್ಯಪಾನ ಮಾಡ್ತಾರೆ, ಧೂಮಪಾನ ಮಾಡ್ತಾರೆ, ಬೇಡಾದ ಕೆಟ್ಟ ಅನಾಚಾರಗಳನ್ನು ಕೂಡ ಈ ಮಾಯಾ ಮಂತ್ರ ಮಾಡೋರಾಗಿದ್ದಾರೆ. ನನ್ನ ಕಣ್ಣಾರೆ ಕಂಡಿದ್ದೇನೆ ನನ್ನ ಸಹೋದರ ಸಹೋದರಿಯರೇ. ಆದ್ದರಿಂದ ನಾವು ಇವರಿಗೆ ಖಂಡಿತವಾಗಿಯೂ ಹೆದರು ಅಗತ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಹಿಂದಿನ ವಿಷಯದಲ್ಲಿ ಇದೇ ವಿಷಯವನ್ನು ನಾನು ಮಾತನಾಡಿದ್ದೇನೆ. ಅನೇಕ ಮಾಯಾ ಮಂತ್ರದವರನ್ನು ನನ್ನ ಈ ಕೈಯಲ್ಲೇ ತೆಗೆದು ಬಿಸಾಡುವ ಹಾಗೆ ದೇವರು ಮಾಡಿದ್ದಾರೆ. ಕಾಲಿನಲ್ಲಿ ಒದ್ದು ಚೂರು ಚೂರು ಮಾಡುವ ಹಾಗೆ ಮಾಡಿದ್ದಾರೆ. ಆದರೆ ಆ ಮಂತ್ರದ ಆ ಶಕ್ತಿಗಳು ನನ್ನನ್ನು ಏನು ಮಾಡಲು ಸಾಧ್ಯವಾಗಲಿಲ್ಲ. ಇವತ್ತು ದೇವರು ನನ್ನನ್ನು ಚೆನ್ನಾಗಿಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹೀಗಿರುವಾಗ ಸರ್ವ ಸೃಷ್ಟಿಕರ್ತನಾದ ದೇವರು ಮತ್ತು ನಮ್ಮನ್ನು ಇಲ್ಲಿಯವರೆಗೆ ರಕ್ಷಿಸಿದ, ಮುಂದೆಯೂ ರಕ್ಷಿಸುವ ದೇವರು ನಮ್ಮ ಸಂಗಡ ಇರುವಾಗ ಇನ್ನು ಮುಂದೆ ಈ ಮಂತ್ರ ತಂತ್ರ ಜ್ಯೋತಿಷದವರಿಂದ ದೂರವಿರಲೇ ನಾವು ಬೇಕಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹೀಗಿರುವಾಗ ನಾವು ಈ ಮಂತ್ರ ತಂತ್ರದವರು ಯಾರು, ಅವರು ಏನು ಮಾಡ್ತಾರೆ, ಅವರನ್ನು ನಂಬಬೇಕೋ ನಂಬಬಾರದೋ ಎಂಬ ವಿಷಯವನ್ನು ನಾವು ತಿಳಿದುಕೊಂಡಿದ್ದೇವೆ. ಆದುದರಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿ ಇಂಥವರಿಂದ ನಾವು ದೂರವಿರಬೇಕು. ಕಷ್ಟ ಸಂಕಟ ದುಃಖಗಳು ಬಂದಾಗ ಮೊಟ್ಟ ಮೊದಲು ದೇವರಲ್ಲಿ ಪ್ರಾರ್ಥಿಸಿ ಆಮೇಲೆ ಆಸ್ಪತ್ರೆಯನ್ನು ವೈದ್ಯರೊಂದಿಗೆ ನಾವು ಅವರ ಈ ವಿಷಯವನ್ನು ತಿಳಿದುಕೊಂಡು ನಾವು ಸಂಪೂರ್ಣವಾಗಿ ಆರೋಗ್ಯವಂತರಾಗಿರಲು ನೋಡಬೇಕು. ಅಲ್ಲದೆ ಈ ಜ್ಯೋತಿಷ ಮಾಯಾ ಮಂತ್ರಕ್ಕೆ ನಾವು ಎಂದಿಗೂ ಹೋಗಬಾರದು. ಇವರಿಂದ ನಾವು ದೂರವಿರಬೇಕು. ಈಗೊಂದು ವಚನಗಳನ್ನು ನೋಡಿಕೊಳ್ಳೋಣ. ಯೆಶಾಯ 41ನೇ ಅಧ್ಯಾಯ 10ನೇ ವಚನ. ಯೆಶಾಯ 41:10. ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಹಲ್ಲೆಲೂಯಾ. ದೇವರೊಂದು ವಾಗ್ದಾನವನ್ನು ಮಾಡ್ತಾರೆ. ನಾನೇ ನಿನ್ನ ದೇವರು. ಹಲ್ಲೆಲೂಯಾ. ನಾನೇ ನಿನ್ನ ದೇವರು, ನಿನ್ನೊಂದಿಗಿರ್ತೇನೆ. ಖಂಡಿತವಾಗಿಯೂ ದಿಗ್ಭ್ರಮೆಗೊಳ್ಳಬೇಡ, ಹೆದರಬೇಡ, ಯಾವುದೇ ರೀತಿಗೂ ನೀನು ಕಳವಳ ಪಡಬೇಡ. ನಾನೇ ನಿನ್ನ ದೇವರು. ನೀನೆಲ್ಲಿ ಹೋದರೂ ಬಂದರೂ ಮಲಗಿದರೂ ಎದ್ದರೂ ನಾನೇ ನಿನ್ನೊಂದಿಗಿರುತ್ತೇನೆ. ನಾನು ನಿನ್ನನ್ನು ಬಲಪಡಿಸುತ್ತೇನೆ. ದೇವರು ನಮಗೆ ಸ್ತೋತ್ರವಾಗಲಿ. ಯಾರಿಂದಲೂ ನಮಗೆ ಬಲ ಸಿಕ್ಕುವುದಿಲ್ಲ ಪ್ರಿಯರೇ. ಈ ಮಾಯಾ ಮಂತ್ರ ಜ್ಯೋತಿಷ ಮಾಡೋರಿಂದ ನಮಗೆ ಬಲ ಕಡಿಮೆಯಾಗುವುದೇ ಹೊರತು ಯಾರಿಂದಲೂ ಬಲ ಪಡಿಸಲು ಸಾಧ್ಯವಿಲ್ಲ. ನಾನು ಕೂಡ ಹೋದಲ್ಲಿ ಬಂದಲ್ಲಿ ಬಲವಿಲ್ಲದೆ ಬಿದ್ದವನಾಗಿದ್ದೆ. ಅಂಥ ಸಮಯದಲ್ಲಿ ಕೂಡ ದೇವರು ನನ್ನನ್ನು ಬಲಪಡಿಸಿ ನಡೆಸಿದ್ದಾರೆ. ಅನೇಕ ಅನಾರೋಗ್ಯದಲ್ಲಿ ಬಿದ್ದಿದ್ದೆ, ಅಲ್ಲಿ ಕೂಡ ದೇವರು ನನ್ನನ್ನು ಬಲಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ನಿನಗೆ ಸಹಾಯ ಕೊಡುತ್ತೇನೆ. ನಮಗೆ ಸಹಾಯ ಕೊಡುವರು ಸರ್ವ ಸೃಷ್ಟಿಕರ್ತರಾದ, ನಮ್ಮನ್ನು ಸೃಷ್ಟಿ ಮಾಡಿದಂಥ, ನಮ್ಮನ್ನು ಪೋಷಿಸುತ್ತಿರುವಂಥ, ಎಲ್ಲ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ನಡೆಸುತ್ತಿರುವಂಥ ದೇವರಿಂದಲೇ ನಮಗೆ ಸಹಾಯ ಹೊರತು ಖಂಡಿತವಾಗಿ ಮೂಗಿನಲ್ಲಿ ಉಸಿರಾಡುವ ಈ ಮನುಷ್ಯರಿಂದ ನಮಗೆ ಸಹಾಯ ಸಿಕ್ಕುವುದಿಲ್ಲ. ಒಂದು ವೇಳೆ ಅವರ ಕೈಯಿಂದ ಸಹಾಯ ಸಿಕ್ಕಬಹುದು, ಆದರೆ ಅದು ಅವರ ಸ್ವಂತ ಶಕ್ತಿಯಿಂದ ಅವರು ನಮಗೆ ಸಹಾಯ ಮಾಡುವುದು ಅಲ್ಲ. ದೇವರು ಅವರ ಮುಖಾಂತರ ನಮಗೆ ಸಹಾಯ ಮಾಡ್ತಾರೆ. ಆದರೆ ಅವರು ಏನು ಹೇಳ್ಬೋದು? ನಾನು ಕೊಟ್ಟೆ, ನಾನು ಸಹಾಯ ಮಾಡಿದೆ, ನಾನು ಅವನನ್ನು ನೋಡಿದೆ ಎಂಬುದಾಗಿ. ಪ್ರಿಯರದವರಿಗೆ ಗೊತ್ತಿಲ್ಲ ವಿಷಯಗಳು. ಆದರೆ ಪ್ರತಿಯೊಂದು ದೇವರು ಮಾಡುವಂಥ ಕಾರ್ಯ ಈ ಮನುಷ್ಯನದ್ದಾಗಿದೆ. ಮನುಷ್ಯನ ಮುಖಾಂತರ ದೇವರು ಕಾರ್ಯ ಮಾಡ್ತಾರೆ. ಮನುಷ್ಯರ ಅಲ್ಲಿಗೆ ದೇವರ ಆಶೀರ್ವಾದ ಇಲ್ಲದೆ ಯಾವ ಮನುಷ್ಯನು ಕೂಡ ಯಾರಿಗೂ ಏನೂ ಸಹಾಯ ಮಾಡಲಾಗದು. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೊಂದು ವಾಗ್ದಾನ, ನನ್ನ ಧರ್ಮದ, ನನ್ನ ವಿಷಯದ ಬಲಗೈ ನಿನಗೆ ಆಧಾರ. ಹಲ್ಲೆಲೂಯಾ. ಹಾಗೆ ದೇವರ ಬಲಗೈಯನ್ನು ನಮಗೆ ಆಧಾರವನ್ನು ಕೊಟ್ಟು ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ, ಆಧಾರ ಕೊಡುವವರಾಗಿದ್ದಾರೆ. ಇದೇ ಒಂದು ಆಧಾರದಿಂದ ಇವತ್ತು ನಾನು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವನ್ನ ದೇವರು ಇವತ್ತು ಈ ಮಟ್ಟಕ್ಕೆ ನನ್ನನ್ನು
ನಿಲ್ಲಿಸಿದ್ದಾರೆ. ಪ್ರಿಯರೇ, ಏನು ತಿಳಿಯದ ಮಹಾ ಪಾಪಿಯಾದ ನನಗೆ ದರ್ಶನವನ್ನು ಕೊಟ್ಟು ನನ್ನನ್ನು ಹುಡುಕಿಕೊಂಡು ಬಂದು ಮರಣದ ಪಾಶೆಯಿಂದ ನನ್ನನ್ನು ಎತ್ತಿ ವಿರೋಧಿಗಳ ಕೈಯಿಂದ ನಿಲ್ಲಿಸಿ ಇವತ್ತು ದೇವರೊಂದು ಸಾಕ್ಷಿಯಾಗಿಯೂ ಒಂದು ಉಪದೇಶಕನನ್ನಾಗಿಯೂ ನನ್ನನ್ನು ಮಾಡಿದ್ದಾರೆ. ಅದಕ್ಕಾಗಿ ದೇವರ ನಾಮಕ್ಕೆ ನಾನು ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ. ಈಗೊಂದು ಕೊನೆಯ ವಾಕ್ಯಗಳನ್ನು ನೋಡಿಕೊಳ್ಳೋಣ. ಕೀರ್ತನೆ 91ನೇ ಅಧ್ಯಾಯ 1ನೇ ವಾಕ್ಯ. ಕೀರ್ತನೆ 91:1. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಒಂದು ಸಮಯದಲ್ಲಿ ನಮಗೆ ದೇವರು ನಮ್ಮನ್ನು ಆಧಾರವಾಗಿಟ್ಟು ನಡೆಸಿಕೊಟ್ಟು ನಮ್ಮನ್ನು ನಡೆಸ್ತಾ ಬಂದರು, ನಮಗೆ ಸಹಾಯಕನಾಗಿದ್ದರು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಆಮೇಲೆ ದೇವರು ನಮಗೆ ದರ್ಶನವನ್ನು ಕೊಟ್ಟ ಮೇಲೆ, ದೇವರನ್ನು ತಿಳಿದುಕೊಳ್ಳುವಂಥ ಒಂದು ಅನುಭವವನ್ನು ದೇವರು ನಮಗೆ ಕೊಟ್ಟ ಮೇಲೆ ನಾವು ಖಂಡಿತವಾಗಿ ಸರ್ವ ಸೃಷ್ಟಿಕರ್ತನದ ದೇವರ ಆಶ್ರಯಕ್ಕೆ ನಾವು ಹೋದರೆ, ಅವರ ಮೇಲೆ ನಂಬಿಕೆ ಇಟ್ಟರೆ, ಅವರ ಮಾತಿಗೆ ನಾವು ವಿಧೇಯರಾಗಿ ನಾವು ಜೀವಿಸುವುದಾದರೆ, ಅವರನ್ನೇ ನಮ್ಮ ಜೀವಿತದಲ್ಲಿ ನಾವು ಆಶ್ರಯಿಸಿಕೊಳ್ಳುವುದಾದರೆ ಖಂಡಿತವಾಗಿಯೂ ನಾವು ಮುಂದೆ ಸುರಕ್ಷಿತನಾಗಿರುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನನ್ನ ಹಿಂದಿನ ಜೀವಿತ ಲೋಕದ ವಿಷಯ ಸೈತಾನ ಜೀವಿತವಾಗಿತ್ತು. ಆವಾಗ ನನಗೆ ಶಾಂತಿ ಸಮಾಧಾನ ಇರಲಿಲ್ಲ. ಅದು ನನ್ನನ್ನು ಮರಣಕ್ಕೆ ತೆಗೆದುಕೊಂಡು ಹೋಯಿತು. ಆಮೇಲೆ ಯಾವಾಗ ದೇವರು ದರ್ಶನವನ್ನು ಕೊಟ್ಟು ದೇವರನ್ನೇ ಹಿಂಬಾಲಿಸುವಂಥ ಒಂದು ಭಾಗ್ಯವನ್ನು ನನಗೆ ಅನುಗ್ರಹಿಸಿದರು, ಅದರ ಮೇಲೆ ದೇವರನ್ನೇ ಮರೆಹೊಕ್ಕಿ ನಡೆದಾಗ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿದ್ದೇನೆ. ಪ್ರಿಯರೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಶಾಂತಿ ಸಮಾಧಾನ ಆರೋಗ್ಯ, ಆದರೂ ನನ್ನ ಜೀವಿತದಲ್ಲಿ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಅದನ್ನು ನನ್ನ ಪಾರು ಮಾಡ್ತಲೇ ಇದ್ದಾರೆ. ದೇವರ ಧರ್ಮದ ಬಲಗೈಯನ್ನು ಕೊಟ್ಟು ನನ್ನನ್ನು ರಕ್ಷಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಈ ಒಂದು ನನ್ನ ಸಾಕ್ಷಿಯ 4ನೇ ಭಾಗದಲ್ಲಿ 3ನೇ ವಿಷಯವನ್ನು ತಿಳಿದುಕೊಳ್ಳುವಂತೆ ದೇವರು ಆಶೀರ್ವದಿಸಿದರು. ಹಾಗೆ ಇದನ್ನು ಕೇಳಿದಂಥ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ನನ್ನ ಜೀವಿತದಲ್ಲಿ ನೀವು ಮಾಡಿದಂಥ ಅದ್ಭುತ ಕಾರ್ಯಗಳಲ್ಲಿ 4ನೇ ಭಾಗವಾದ ಹಾಗೂ ಕೊನೆಯ 3ನೆಯ ವಿಷಯವನ್ನು ನನ್ನ ಸಹೋದರ ಸಹೋದರಿಯರಿಗೆ ತಿಳಿಯಪಡಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಹಾಗೂ ಇದನ್ನು ಕೇಳಿದಂಥ ಸಹೋದರ ಸಹೋದರಿಯರಲ್ಲಿ ಕೂಡ ನೀವು ನನ್ನ ಜೀವಿತದಲ್ಲಿ ಯಾವ ರೀತಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ದೀರೋ, ನನಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸಿದ್ದೀರೋ, ಅದೇ ಪ್ರಕಾರ ಅವರನ್ನು, ಅವರ ಮನೆಯವರನ್ನು, ಸಂಸಾರದವರನ್ನು, ಬಂಧು ಬಳಗದವರನ್ನು ಎಲ್ಲರನ್ನು ನಡೆಸಿರಿ ಸ್ವಾಮಿ. ನನ್ನನ್ನು ಮಾರ್ಪಾಡುಗೊಳಿಸಿದ ಹಾಗೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಕರುಣೆ ಎಲ್ಲರೂ ಅವರೊಂದಿಗಿರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ನನ್ನ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಸಂದೇಶವನ್ನು ಮುಗಿಸುವನಾಗಿದ್ದೇನೆ. ಹಲ್ಲೆಲೂಯಾ.